ಕಳೆದ ಸಂದೇಶದಲ್ಲಿ ತುಯತೈರ ಸಭೆಯು ಪ್ರಾರಂಭದ ಆ ಒಂದು ಹಿನ್ನೆಲೆಯನ್ನು ನಾವು ಧ್ಯಾನ ಮಾಡ್ತಾ ಬಂದೆವು. ಲೂದ್ಯಳ ಮೂಲಕವಾಗಿ ಆಕೆ ಫಿಲಿಪ್ಪಿನಿಂದ ಮತ್ತು ತುಯತೈರಿಗೆ ಹೋದಾಗ ಅಲ್ಲಿ ಸಭೆಯು ಸ್ಥಾಪನೆ ಆಯಿತು ಎಂಬುದಾಗಿರುವಂತಹ ಸಂಗತಿಯನ್ನು ನಾವು ಕೇಳಿಸ್ಕೊಂಡೆವು. ಪೌಲನು ದೇವರ ಮಾತುಗಳನ್ನು ಹೇಳುವಾಗ ದೇವರು ಲೂದ್ಯಳ ಹೃದಯವನ್ನು ತೆರೆದಳು ಎಂಬುದಾಗಿ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತಾ ಬಂದೆವು. ಆ ಮಾತುಗಳು ಆಕೆಯ ಹೃದಯದಲ್ಲಿ ಪ್ರವೇಶ ಆದವು. ದೇವರ ಸಭೆಯನ್ನು, ಜೀವವುಳ್ಳ ದೇವರ ಸಭೆಯ ಅವಶ್ಯಕತೆಯನ್ನು ಅರಿತಳು. ಹಾಗಾಗಿ ದೇವರ ವಾಕ್ಯ, ದೇವರು ತಾನೇ ನಮ್ಮ ಹೃದಯಗಳನ್ನು ತೆರೆ ಮಾಡಿದಾಗ, ದೇವರ ವಾಕ್ಯವನ್ನು ನಾವು ಸ್ವೀಕರಿಸಿಕೊಂಡಾಗ ಆ ದೇವರ ವಾಕ್ಯಕ್ಕೆ ಇರುವಂತ ಒಂದು ಶಕ್ತಿ, ಆ ದೇವರ ವಾಕ್ಯದಿಂದ ನಾವು ಉದಕ ಸ್ನಾನ ಹೊಂದುತ್ತೇವೆ. ದೇವರ ವಾಕ್ಯದಿಂದ ನಾವು ಪ್ರೋತ್ಸಾಹ ಹೊಂದುತ್ತೇವೆ. ದೇವರ ವಾಕ್ಯದಿಂದ ನಾವು ಬಲ ಹೊಂದುತ್ತೇವೆ. ಹಾಗಾಗಿ ಎಷ್ಟೋ ಅನೇಕ ದೈವಿಕ ಆತ್ಮೀಯ ಕಾರ್ಯಗಳು ಕರ್ತನ ಮೂಲಕವಾಗಿ ನಡೆಯುವಂತಹದ್ದು ನಾವು ಕಾಣುತ್ತೇವೆ. ತುಯತೈರ ಸಭೆಯಲ್ಲಿ ಎಷ್ಟು ಮೆಚ್ಚುಗೆಗಳು ಉಂಟೋ ಕರ್ತನಲ್ಲಿ ಪ್ರಿಯರೇ, ನಾವು ಪತ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ಯಾವ ರೀತಿ ಕರ್ತನಾದ ಯೇಸು ಕ್ರಿಸ್ತನ ತನ್ನ ಮಹಿಮಾ ಪ್ರತ್ಯಕ್ಷತೆಯನ್ನು ಕಾಣಿಸಿಕೊಳ್ಳೋ ಹಾಗೆ ಮಾಡಿದಾಗ ಯೋಹಾನನು ಪರಿಚಯಿಸ್ತಾ ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರು ಮೃತುಗಳಿಂದ ಎಬ್ಬಿಸಿದನು. ಪುನರುತ್ಥಾನವಾಗಿರುವಂತಹ ದೇವರು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು, ಆತನು ಪರಲೋಕಕ್ಕೆ ಆರೋಹಣನಾಗಿ ನಮಗೋಸ್ಕರ ನಿರಂತರ ವಿಜ್ಞಾಪನೆ ಮಾಡುವಂತಹ ದೇವರು. ಆದರೆ ಯೋಹಾನನನ್ನು ಆ ಉರಿಯುತ್ತಿರುವಂತಹ ಎಣ್ಣೆಯಲ್ಲಿ ಹಾಕಿದ್ರು ಕೂಡ ಆತ ರಕ್ತಸಾಕ್ಷಿ ಆಗಲಿಲ್ಲ. ಯೋಹಾನನು ಯೇಸು ಕ್ರಿಸ್ತನ ಅತ್ಯಂತ ಪ್ರೀತಿಯ ಶಿಷ್ಯನು. ಆತನಲ್ಲಿ ಒಂದು ದೇವರ ಕಾರ್ಯವನ್ನು, ನಿರ್ದಿಷ್ಟವಾದಂತ ಸಂದೇಶಗಳನ್ನು, ಸಭೆಗೆ ಸಂದೇಶಗಳನ್ನು, 7 ಸಭೆಗಳು ಎಂಬುದಾಗಿ ಹೇಳುವಾಗ ಚರಿತ್ರಕಾರರಾದಂತಹ ರಾಮ್ಸೆ, ಸ್ಟ್ರಾಬೋ ಮತ್ತು ಮುಂತಾದವರು ಹೇಳುವುದೇನೆಂದ್ರೆ, ಅಲ್ಲಿ ನಿಜಕ್ಕೂ ಕೂಡ 7 ಸಭೆಗಳು ಉಂಟು. ಅಂದ್ರೆ ಏಷ್ಯಾ ಎಂಬುದಾಗಿ ಹೇಳುವಾಗ ಈ ದೊಡ್ಡ ಏಷ್ಯಾ ಕಾಂಟಿನೆಂಟ್ ಅಲ್ಲ, ಆದರೆ ಪೆರ್ಗಮ, ತುಯತೈರ, ಸ್ಮುರ್ನ, ಎಫೆಸ್ಸು ಆ ಪ್ರಾಂತಗಳಿರುವಂತಹ ಒಂದು ಚಿಕ್ಕ ಆಸಿಯಾ. ಆ ಚಿಕ್ಕ ಆಸಿಯಾ ಪ್ರಾಂತದಲ್ಲಿ, ಆ ಆಸಿಯಾ ಪ್ರಾಂತದಲ್ಲಿ ಭೌಗೋಳಿಕವಾಗಿ ಇರುವಂತಹ ಸಭೆಗಳಲ್ಲಿ ಆಯಾ ಸಭೆಗಳು ಸ್ಥಾಪನೆ ಆದಾಗ ಅಲ್ಲಲ್ಲಿ ದೇವರ ಸಂದೇಶ ತುಯತೈರ ಸಭೆಗೆ ಬಂತು ಎಂಬುದಾಗಿ ಹೇಳುವಾಗ ಅದು ಕೇವಲ ತುಯತೈರದವರಿಗೆ ಮಾತ್ರ ಅಂತಲ್ಲ, ನಾವು ಗಮನಿಸಬೇಕಾಗಿರೋದೇನೆಂದ್ರೆ ಸಾರ್ವತ್ರಿಕ ಸಭೆಗೆ, ಎಲ್ಲ ಸಭೆಗಳಿಗೂ ಕೂಡ ಅನ್ವಯಿಸುವಂತಹ ಸಂದೇಶಗಳನ್ನು ನಾವು ಪ್ರಕಟಣೆ ಗ್ರಂಥ 3 ಅಧ್ಯಾಯಗಳಲ್ಲಿ ನಾವು ಲವೋದಿಕೀಯ ಸಭೆವರೆಗೂ ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪರಿಶುದ್ಧಾತ್ಮ ದೇವರು ಈ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ, ಬಹಳ ಅರ್ಥಗರ್ಭಿತವಾಗಿ, ಬಹಳ ಕ್ರಮವಾಗಿ ಬರೆಸಿಕೊಟ್ಟಿದ್ದಾನೆ. ನಾವು ಇದನ್ನ ಧ್ಯಾನಿಸುವಾಗಲೂ ಕೂಡ ಯಾವ ಕ್ರಮದಲ್ಲಿ ಭಕ್ತನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ಮಾತಿನ ಅನುಸಾರವಾಗಿ ಬರೀತಾ ಬಂದನೋ ಆ ರೀತಿಯಾಗಿ ನಾವು ವಾಕ್ಯಾನುಸಾರವಾಗಿ ವಾಕ್ಯದಲ್ಲಿರುವಂತಹದನ್ನೇ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಎಫೆಸು ಸಭೆಗೆ ಬರೆದ ಹಾಗೆ ಸ್ಮುರ್ನ ಸಭೆಗೆ ಬರೆಯಲಿಲ್ಲ, ಸ್ಮುರ್ನ ಸಭೆಗೆ ಬರೆದ ಹಾಗೆ ಪೆರ್ಗಮ ಸಭೆಗೆ ಬರೆಯಲಿಲ್ಲ, ಪೆರ್ಗಮ ಸಭೆಗೆ ಬರೆಯದ ಹಾಗೆ ತುಯತೈರ ಸಭೆಗೆ ಬರಿತಾ ಇಲ್ಲ. ಒಂದೊಂದು ಸಭೆಗೂ ತನ್ನನ್ನು ಪ್ರಕಟಪಡಿಸಿಕೊಳ್ಳುವಾಗ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಒಂದೊಂದು ರೀತಿಯಲ್ಲಿ ಪ್ರಕಟಪಡಿಸಿಕೊಳ್ತಾನೆ. ಎಫೆಸ್ ಸಭೆಗೆ ಹೇಳುವಾಗ ಆತನು ಹೇಳುವುದು 7 ಸಭೆಗಳಲ್ಲಿ ತಿರುಗಾಡುವ ಆತನು, ದ ಒನ್ ಹೂ ಈಸ್ ಮೂವಿಂಗ್ ಅರೌಂಡ್ ದಿ ಚರ್ಚಸ್, ಅಂದ್ರೆ ಆತನು ಸಮಸ್ತವನ್ನು ದೃಷ್ಟಿಸುವನು ಅನ್ನೋ ಒಂದು ಅರ್ಥದಲ್ಲಿ ತನ್ನನ್ನು ಪ್ರತ್ಯಕ್ಷಪಡಿಸಿಕೊಳ್ತಾನೆ, ತನ್ನನ್ನು ಪ್ರಕಟಪಡಿಸಿಕೊಳ್ತಾನೆ. ಸ್ಮರಣ ಸಭೆಗೆ ವಿಷಯದಲ್ಲಿ ಹೇಳುವಾಗ ಆತನು ಹೇಳುವುದೇನೆಂದರೆ, ಇಗೋ ಮೃತನಾದೆನು, ಸತ್ತವನಾದೆನು, ಆದರೆ ಯುಗ ಯುಗಗಳು ಜೀವಿಸುವನಾಗಿದ್ದೇನೆ, ಆದ್ಯಂತನೂ ಆಗಿರುವಂತಾನು ಹೇಳುವುದೇನೆಂದರೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಸ್ಮರಣ ಸಭೆಯು ಸಂಕಟದಲ್ಲಿ, ಬಹಳ ಕಷ್ಟದಲ್ಲಿತ್ತು. ಕರ್ತನಲ್ಲಿ ಪ್ರಿಯರೇ, ಚರಿತ್ರೆಯಲ್ಲಿ
ಹಲವಾರು ರೀತಿಯ ವ್ಯಾಖ್ಯಾನಗಳ ಮೂಲಕವಾಗಿ ದೇವರ ವಾಕ್ಯವನ್ನ ಸರಿಯಾಗಿ ಅರ್ಥೈಸಿಕೊಳ್ಳಿಕ್ಕಾಗ್ದಲೇ ಕೆಲವರು ಪೋಸ್ಟ್ ಟ್ರಿಬ್ಯುಲೇಟರಿ ಪೀರಿಯಡ್ ನ ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಸ್ಮರಣ ಸಭೆಯಲ್ಲಿ ಆದಂತ ಆ ಶ್ರಮೆಗಳನ್ನೇ ಅವರು ಸಂಕಟ ಕಾಲದ ಶ್ರಮೆಗಳೆಂಬುದಾಗಿ ಕೆಲವರು ಗ್ರಹಿಸಿಕೊಂಡಿರ್ತಾರೆ. ಹಾಗಾಗಿ ನಾವು ಸರಿಯಾಗಿ ವಾಕ್ಯಕ್ಕನುಸಾರವಾಗಿ ವಾಕ್ಯದಲ್ಲಿರುವಂತಹದನ್ನೇ ಧ್ಯಾನಿಸ್ತಾ ಹೋಗ್ಬೇಕು. ಸ್ಮರಣ ಸಭೆಗೆ ಬರೆಯುವಾಗ ಶ್ರಮೆಗಳು ಎಂಬುದಾಗಿ ಹೇಳುವಾಗ, ಸಂಕಟವೆಂಬುದಾಗಿ ಹೇಳುವಾಗ, ನಿನ್ನ ಸಂಕಟವನ್ನು ಬಲ್ಲೆನೆಂಬುದಾಗಿ ಹೇಳಿದಾಗ ಅದು 3.5 ವರ್ಷದ ಸಂಕಟ ಕಾಲವಾಗಲಿ, 3.5 ವರ್ಷದ ಸಂಕಟ ಕಾಲವಾಗಲಿ, ಒಟ್ಟಾರೆ 7 ವರ್ಷದ ಸಂಕಟ ಕಾಲದ ಕುರಿತು ಅಲ್ಲ. ಸಭೆಗಳು ಆಯಾ ರೀತಿಯಲ್ಲಿ ಹಾದು ಹೋಗಿರುವಂತಾಗ ಆ ಹೋಗುತ್ತಿರುವ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಚೆಲ್ಲಿ ಸಂಪಾದಿಸಿಕೊಂಡಿರುವಂತಹ ಆ ಸಭೆಗೆ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಳ್ಳುತ್ತಾ ಆ ಸಭೆಯಲ್ಲಿರುವಂತಹ ಒಳ್ಳೆಯದನ್ನ ಈಸ್ ಕಮೆಂಡಿಂಗ್, ಈಸ್ ರಿಯಲಿ ಅಪ್ರಿಶಿಯೇಟಿಂಗ್ ದ ಗುಡ್ ಥಿಂಗ್ಸ್ ಆಫ್ ದ ಚರ್ಚ್, ಹೌ ದ ಚರ್ಚ್ ಹ್ಯಾಸ್ ಪರ್ಫಾರ್ಮ್ಡ್ ದ ರೈಚಿಯಸ್, ದ ರೈಟ್ ಡೀಡ್ಸ್, ದ ಡೀಡ್ಸ್ ಆಫ್ ದ ಫೇತ್. ಆತನ ಕಾರ್ಯಗಳನ್ನು ಹೇಗೆ ಮಾಡಿದ್ವಿ ಎಂಬುದನ್ನು ದೇವರಾತ್ಮನು ಗುರುತಿಸಿ ಹೇಳುವಂಥದ್ದನ್ನು ಕಾಣ್ತೇವೆ. ಹಾಗೆ ಮಧ್ಯದಲ್ಲಿ ಆ ತಪ್ಪನ್ನ ತಿದ್ದುಕೊಳ್ಳೋದಕ್ಕೂ ಕೂಡ ಸಲಹೆ. ಇಂತಹ ಪ್ರೀತಿಯುಳ್ಳಂತಹ ದೇವರು. ಸ್ಮರಣ ಸಭೆಯಲ್ಲಿ ತಪ್ಪೇ ಇಲ್ಲ. ಅದಕ್ಕೆ ಆತನು ಹೇಳುವಂಥದ್ದೇನೆಂದ್ರೆ, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ಜೀವವೆಂಬ ಜಯಮಾಲೆಯನ್ನು ಕೊಡುವನೆಂಬುದಾಗಿ ಸ್ಮರಣ ಸಭೆಗೆ ಹೇಳಿದರೆ, ಪೆರ್ಗಮ ಸಭೆಯಲ್ಲಿ ಬಂದಾಗ ಪೆರ್ಗಮ ಸಭೆಯಲ್ಲಿ ದುರ್ಬೋಧನೆ ಇತ್ತು. ಇಟ್ಸ್ ಎ ಕಾಂಪ್ರಮೈಸಿಂಗ್ ಚರ್ಚ್. ನಿಕೊಲಾಯಿತರ ಬೋಧನೆ ಇತ್ತು. ನಾವು ಸಾಕಷ್ಟು ಅಧ್ಯಯನ ಮಾಡಿದೀವಿ ನಿಕೊಲಾಯಿತರು ಎಂಬುದಾಗಿ ಹೇಳುವಾಗ ಯಾರು ಎಂಬುದನ್ನು. ಆ ನಿಕೊಲಾಯಿತರ ಬೋಧನೆ ಎಂಥದ್ದು ಎಂಬುದಾಗಿ ಹೇಳುವಾಗ ಅವರು ವಾಕ್ಯಕ್ಕೆ ವಿರುದ್ಧವಾದಂತಹ ಬೋಧನೆಯನ್ನು ಮಾಡಿದವರು. ದೇಹ ಹೇಗಾದ್ರೂ ಪರವಾಗಿಲ್ಲ, ದೇಹ ಬೇರೆ ಆತ್ಮ ಬೇರೆ, ಆತ್ಮದಲ್ಲಿ ಭಕ್ತಿ ಇದ್ರೆ ಸಾಕು, ದೇಹದಲ್ಲಿ ಏನು ಪಾಪ ಮಾಡಿದ್ರು ಸರಿ ಹೋಗುತ್ತೆ ಅನ್ನುವ ತಪ್ಪು ವ್ಯಾಖ್ಯಾನ ಮಾಡ್ತಕ್ಕಂತ ಒಂದು ಗುಂಪು ನಿಕೊಲಾಯಿತರ ಒಂದು ಗುಂಪು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ದೇಹವು ದೇವರ ಆಲಯವಾಗಿದೆ. ಆ ವಾಕ್ಯಕ್ಕೆ ವಿರುದ್ಧವಾದಂತ ಒಂದು ಬೋಧನೆಯು ಪ್ರಾರಂಭ ಆದದ್ದು ನಾವು ಗಮನಿಸ್ತೇವೆ ಪೆರ್ಗಮ ಸಭೆಯಲ್ಲಿ, ನಿಕೊಲಾಯಿತರ ಬೋಧನೆಯನ್ನು. ಹಾಗೆ ಬಿಲಾಮನ ಬೋಧೆಯು ಅದರಲ್ಲಿತ್ತು. ಈಗ ನಮಗೆ ಥುಯತೈರ ಸಭೆಗೆ ಬಂದಾಗ ನಿಕೊಲಾಯಿತರ ಬೋಧೆ ಕಾಣಿಸ್ಕೊಳ್ತಿಲ್ಲ. ನಾವು ಈ ಥುಯತೈರ ಸಭೆಗೆ ಬಂದಾಗ ನಮಗೆ ಈ ಬಿಲಾಮನ ಬೋಧೆ ಕಾಣಿಸ್ಕೊಳ್ತಿಲ್ಲ. ಆದ್ರೆ ನಮಗೆ ಇಲ್ಲಿ ಕಾಣಿಸ್ಕೊಳ್ತಿರೋದು ಒಬ್ಬ ಸ್ತ್ರೀ ಎಂಬುದಾಗಿ ನಾವು ನೋಡ್ತೇವೆ. 20ನೇ ವಚನ ದಯಮಾಡಿ ನೋಡಿ, ಪ್ಲೀಸ್ ರೀಡ್. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 20ನೇ ವಚನ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಹೆಜೆಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ? ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಾಕು ಸಿಸ್ಟರ್ ಪ್ರತಿಮಾ, ಥ್ಯಾಂಕ್ ಯು. ಚೆನ್ನಾಗಿ ಓದಿದ್ರಿ ವಿವರವಾಗಿ. ಇಷ್ಟು ಈ ವಚನ ನಾವು ಓದಿದಾಗ ನಮಗೆ ಕಾಣಿಸ್ತಕ್ಕಂತ ಒಬ್ಬ ಸ್ತ್ರೀ. ಯಾರು ಆ ಸ್ತ್ರೀ? ಆ ಸ್ತ್ರೀಯ ನಿರ್ದಿಷ್ಟತೆ ಏನು, ಅಥವಾ ಹೂ ಇಸ್ ದಟ್ ಸ್ಪೆಸಿಫಿಕ್ ಪರ್ಸನ್ ಎಂಬುದಾಗಿ ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ಪ್ರಕಟಣೆ ಗ್ರಂಥದಲ್ಲಿ ಸತ್ಯವೇದದಲ್ಲಿ ನಾವು ಗಮನಿಸಿ ನೋಡುವಾಗ, ವಿಶೇಷವಾಗಿ ಪ್ರಕಟಣೆ ಗ್ರಂಥಕ್ಕೆ ಬಂದಾಗ ಆಯಾ ವ್ಯಕ್ತಿಗಳ ರೀತಿಯ ಬೋಧನೆಯನ್ನ ಹೇಳುವಾಗ ಒಂದು ಪರ್ಸಾನಿಫಿಕೇಶನ್ ರೀತಿಯಲ್ಲಿ ಒಂದು ಅರ್ಥದಲ್ಲಿ ಹೇಳಲ್ಪಡುವಂಥದ್ದು ಕಾಣ್ತೇವೆ. ಕನ್ನಡ ಬೈಬಲ್ ಅಲ್ಲಿ ಫುಟ್ ನೋಟ್ಸ್ ಅಲ್ಲಿ ಅವನ ಹೆಂಡತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ನಾವು ಇಲ್ಲಿ ಆ ಸ್ತ್ರೀ ಎಂಬುದಾಗಿ ನಾವು ನೋಡುವಾಗ, ಇಸಬೇಲಲು ಎಂಬುದಾಗಿ ನಾವು ನೋಡುವಾಗ, she is not just one lady,
She is not just a ಸ್ತ್ರೀ, but she is the satanic embodiment. ದುಷ್ಟಶಕ್ತಿಯ ಆ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಸ್ತ್ರೀಯ ಆ ಒಂದು ಸಂಬಂಧಪಟ್ಟ ಬೋಧನೆಯು ಅಲ್ಲಿ ಇತ್ತು ಎಂಬುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಈ ಇಜಬೇಲಳ ಕುರಿತು ಬೈಬಲ್ ಅಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ? ನಾವು ಏನನ್ನಾದರೂ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪ್ರಕಟಣೆ ಗ್ರಂಥದಲ್ಲಿರುವಂತಹ ಮಾತುಗಳನ್ನು ಸತ್ಯವೇದದ ಹಿನ್ನೆಲೆಯಲ್ಲಿಯೇ ನಾವು ಅರ್ಥ ಮಾಡಿಕೊಳ್ಳಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಪ್ರಕಟಣೆ ಗ್ರಂಥಕ್ಕೆ ಅನೇಕ ಗ್ರಂಥಗಳ ಒಂದು ಲಿಂಕ್ ಇರ್ತದೆ. ಆ ಪದವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ಲಿ ಅಥವಾ ಆ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ಲಿ ನಾವು ಒಮ್ಮೆ ಹೆಜ್ಕೇಲ್ ಗ್ರಂಥಕ್ಕೆ ಹೋಗ್ಬೇಕಾಗತ್ತೆ, ಒಮ್ಮೆ ಜಕರ್ಯ ಗ್ರಂಥಕ್ಕೆ ಹೋಗ್ಬೇಕಾಗತ್ತೆ, ಮೈನರ್ ಪ್ರಾಫಿಟ್ಸ್ ನಲ್ಲಿ ದಾನಿಯೇಲ ಗ್ರಂಥ, ಒಂದೊಂದ್ಸಾರಿ ಮೈನರ್ ಪ್ರಾಫಿಟ್ಸ್ ಹೋಗ್ಬೇಕಾಗತ್ತೆ, ಒಂದೊಂದ್ಸಾರಿ ದಾನಿಯೇಲ ಗ್ರಂಥಕ್ಕೆ ಹೋಗ್ಬೇಕಾಗತ್ತೆ, ಹೀಗೆ ಹಳೆ ಒಡಂಬಡಿಕೆಗೆ ಹೋಗ್ಬೇಕಾಗತ್ತೆ. ಆಗ ನಮಗೆ ಆ ವಾಕ್ಯದಲ್ಲಿ ದೇವರಾತ್ಮನು ತಿಳಿಸಿರುವಂತಹ ಒಂದು ಅರ್ಥವು ನಮ್ಮ ಮನಸ್ಸಿಗೆ ಗೋಚರವಾಗ್ತದೆ. ಅದರ ದೃಷ್ಟಿಯಿಂದ ನಾವು ಧ್ಯಾನಿಸುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಈ ಸ್ತ್ರೀ ಯಾರು? ಈ ಯೆಜಬೇಲಳ ಕುರಿತು ಸತ್ಯವೇದದಲ್ಲಿ ಎಲ್ಲಿ ಉಲ್ಲೇಖಿಸಲ್ಪಟ್ಟಿದೆ? ಈಕೆಯ ಸ್ವಭಾವವೇನು? ಈಕೆ ಯಾವ ರೀತಿ ಸೇವಕರನ್ನ ಹಿಂಸಿಸ್ತಿದ್ದಳು, ದೇವರ ಸೇವಕರನ್ನು? ಈಕೆಯ ಚರಿತ್ರೆ ಏನು ಎಂಬುದನ್ನ ನಾವು ಈ ದಿನ ಸ್ವಲ್ಪ ಮಟ್ಟಿಗೆ ಧ್ಯಾನ ಮಾಡುವಂತ ಒಂದು ಪ್ರಯತ್ನ ಮಾಡೋಣ. ದಯಮಾಡಿ ಮೊದಲನೇ ಅರಸರ ಗ್ರಂಥ 16ನೇ ಅಧ್ಯಾಯ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 16 29 to 33, 29ನೇ ವಚನದಿಂದ 33ನೇ ವಚನ ತನಕ ದಯಮಾಡಿ ಓದಿ ಸಿಸ್ಟರ್. ಫಸ್ಟ್ ಕಿಂಗ್ಸ್, ಮೊದಲನೇ ಅರಸರು 16ನೇ ಅಧ್ಯಾಯ 29ರಿಂದ 33 ವಚನಗಳು. ಯಹೂದ್ಯರ ಅರಸನಾದ ಆಸನ ಆಳಿಕೆಯ 38ನೆಯ ವರ್ಷದಲ್ಲಿ ಓಮ್ರಿಯ ಮಗನಾದ ಆಹಾಬನು ಇಸ್ರಾಯೇಲರ ಅರಸನಾಗಿ ಸಮಾರ್ಯ ಪಟ್ಟಣದಲ್ಲಿ 22 ವರ್ಷ ಆಳಿದನು. ಇವನು ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇವನು ನೆಬಾಟನ ಮಗನಾದ ಯೆರೋಬಾಮನ ಮಾರ್ಗದಲ್ಲಿ ನಡೆಯುವುದು ಅಲ್ಪ ಪಾಪವೆಂದು ತಿಳಿದವನು ಎಂಬಂತೆ ಚಿದೋನ್ಯರ ಅರಸನಾದ ಎತ್ಬಾಳನ ಮಗಳು ಇಜೆಬೇಲ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಪೂಜಿಸತೊಡಗಿದನು. ಬಾಳ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು. ಇದಲ್ಲದೆ ಆಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು. ಹೀಗೆ ಇನ್ನೂ ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿ ಮುಂಚೆ ಇದ್ದ ಎಲ್ಲಾ ಇಸ್ರಾಯೇಲ್ ರಾಜರಿಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರೇಗಿಸಿದನು. ಇವನ ಕಾಲದಲ್ಲಿ ಸಾಕು ಇಲ್ಲಿಗೆ ನಿಲ್ಸೋಣ. ಯೆಹೋವನ ಕೋಪವನ್ನ ರೇಗಿಸಿರುವಂತ ಆಹಾಬನ ಆ ಚರಿತ್ರೆಯನ್ನು ನಾವು ನೋಡ್ತಾ ಕೇಳಿಸ್ಕೊಳ್ತಾ ಬಂದೆವು. ಆ ಆಹಾಬನನ್ನ ಆ ರೀತಿ ತಿರುಗಿಸಿದವಳು ಯೆಜಬೇಲಳು. ಆ ಇಜಬೇಲಳು ಸಿದೋನು ಪ್ರಾಂತದವಳು, ಅನ್ಯ ಮಾರ್ಗದವಳು. ಆಕೆಯನ್ನ ಈ ಅರಸನ ವಿವಾಹ ಆದಾಗ ಆತನು ಈ ಹಿಂದೆ ಇರುವ ಎಲ್ಲ ಅರಸಗಳಿಗಿಂತ ಹೆಚ್ಚಾಗಿ ಆತನು ವಿಗ್ರಹಾರಾಧನೆಯನ್ನು ಮಾಡೋನಾಗಿದ್ದನು. ಪ್ರಿಯರೇ, ಈ ವಿಗ್ರಹಾರಾಧನೆಯನ್ನು ಚರಿತ್ರಾತ್ಮಕವಾಗಿ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಪದೇ ಪದೇ ದೇವರ ಕೋಪವನ್ನು ರೇಗಿಸ್ತಾ ಬಂದರು. ಅವರು ಆ ಒಂದು ದೇವರ ದೈವತ್ವವನ್ನ ಪರಿಗಣಿಸದೆ, ದೃಷ್ಟಿಸದೆ, ಚಿಂತಿಸದೆ, ಆಲೋಚನೆ ಮಾಡದೆ ಕಂಡವುಗಳೊಂದಿಗೆ, ಕಲ್ಲುಗಳನ್ನ, ಮರಗಳೊಂದಿಗೆ ಅವರು ವ್ಯಭಿಚಾರ ಮಾಡುವವರು. ವಿಗ್ರಹಾರಾಧನೆಯ ಪದದ ಜೊತೆಗೆ ವ್ಯಭಿಚಾರ ಎಂಬ ಪದ ಒಟ್ಟಿಗೆ ಬರ್ತದೆ ಸತ್ಯವೇದದಲ್ಲಿ. ಯಾಕಂದ್ರೆ ವ್ಯಭಿಚಾರ ಅಂದ್ರೆ ವ್ಯಭಿ ಅಂದ್ರೆ ಬಿಟ್ಟು, ಚರ ಅಂದ್ರೆ ಆಚರಿಸುವುದು. ಅಂದ್ರೆ ದೈವಿಕ ಮಾರ್ಗವನ್ನು ಬಿಟ್ಟು, ದೇವರ ಆಜ್ಞೆಗಳನ್ನು ಬಿಟ್ಟು, ದೇವರ ಒಂದು ದೃಷ್ಟಿಯನ್ನು ಬಿಟ್ಟು ತಮ್ಮ ಆಲೋಚನೆಯಂತೆ ನಡೆಯುವಂತವ್ರು. ಇದು ಇನ್ ಎ ಬ್ರಾಡರ್ ಸೆನ್ಸ್, ಒಂದು ವಿಶಾಲವಾದ ಅರ್ಥದಲ್ಲಿ
ಇದನ್ನ ಗ್ರಹಿಸ್ಕೊಳ್ಳುವಂಥದ್ದು. ಅದಕ್ಕೆ ಯೆರೆಮೀಯನು ಕೂಡ ಹೇಳ್ತಾನೆ, ಇಸ್ರಾಯೇಲರ ಒಂದು ಆ ಆ ಆ ವಿಗ್ರಹಾರಾಧನೆಯು, ಆ ಇಸ್ರಾಯೇಲರ ಅರಸರುಗಳ ಕಾಲದಲ್ಲಿರುವಂತ ಆ ವಿಗ್ರಹಾರಾಧನೆಯು ಅದು ಎಷ್ಟು ಭಯಾನಕವಾಗಿತ್ತು ಎಂಬುದನ್ನ ನಾವು ಕಾಣ್ತೇವೆ. ಇವಾಗ ನಾವು ಯೆಜಬೇಲನ ಕುರಿತು ಆಲೋಚನೆ ಮಾಡುವಾಗ ನಮಗೆ ಆ ಕಾಲಘಟ್ಟದಲ್ಲಿರುವಂತಹ ವ್ಯಕ್ತಿಗಳು, ಅವರು ಮಾಡುವಂತಹ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳು, ಮತ್ತು ಆಗಿನ ಪ್ರವಾದಿಗಳು ಮತ್ತು ಆ ಪ್ರವಾದಿಗಳಿಗಾಗಿರುವ ಹಿಂಸೆ, ಇವೆಲ್ಲವನ್ನು ಕೂಡ ನಾವಿವತ್ತು ಧ್ಯಾನಿಸಬೇಕು. ಯಾಕೆಂಬುದಾಗಿ ಹೇಳುವಾಗ, ಆ ಇಜಬೇಲನ ಮೇಲೆ ದೇವರಿಗೆ ಯಾಕೆ ಅಷ್ಟು ಕೋಪ, ಇಜಬೇಲನ ಬೋಧನೆ ಯಾಕೆ ದೇವರಿಗೆ ಅಷ್ಟು ಕೋಪ ತರಿಸುತ್ತೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಳಬಹುದು. ಯೆರೆಮೀಯನ ಮಾತನ್ನ ಹೇಳ್ತಾ ಅವ್ರು ಯಾವ ರೀತಿ ಇದ್ದಂತವ್ರು ಇಸ್ರಾಯೇಲ್ ಎಂಬುದಾಗಿ ನೋಡುವಾಗ, ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 26-28 ವಚನಗಳನ್ನು ದಯಮಾಡಿ ನೋಡ್ಬೋದು. ದ ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 2 ವರ್ಸ್ 26-28. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 26-28 ವಚನಗಳು. ನಾನೇ ಓದ್ತೀನಿ. ಕಳ್ಳನು ಸಿಕ್ಕಿಬಿದ್ದು ಹೇಗೆ ನಾಚಿಕೆ ಪಡುವನೋ ಹಾಗೆಯೇ ಇಸ್ರಾಯೇಲ್ ವಂಶವು ನಾಚಿಕೆ ಪಡುವುದು. ದೇವರ ವಾಕ್ಯ ಹೇಳುತ್ತೆ, ಇಸ್ರಾಯೇಲ್ ವಂಶವು ಕಳ್ಳನು ಸಿಕ್ಕಿದಾಗ ಹೇಗೆ ನಾಚಿಕೆ ಪಟ್ಕೊಳ್ತಾನೋ. ಒಬ್ಬ ಕಳ್ಳ ಸಿಕ್ಕಿದಾನಂದ್ರೆ ಅವನು ತಪ್ಪಿಸ್ಕೊಳ್ಳೋ ಎಲ್ಲ ಪ್ರಯತ್ನ ಮಾಡ್ತಾನೆ, ಆದ್ರೆ ಅವನು ಸಿಕ್ಕಿದಾಗ ನಾಚಿಕೆ ಪಡ್ತಾನೆ. ಹಾಗೆ ಕಳ್ಳನು ಸಿಕ್ಕಿ ಬಿದ್ದು ಹೇಗೆ ನಾಚಿಕೆ ಪಡುವನೋ ಹಾಗೆಯೇ ಇಸ್ರಾಯೇಲ್ ವಂಶವು ನಾಚಿಕೆ ಪಡುವುದು. ಮರಕ್ಕೆ ನೀನು ನನ್ನ ತಂದೆ ಅಂತಲೂ, ಕಲ್ಲಿಗೆ ಹೆತ್ತ ತಾಯಿ ನೀನು ಅಂತಲೂ ಹೇಳಿದ ಪ್ರಜೆಗಳೇ, ಅವರ ಅರಸರು, ಅಧಿಪತಿಗಳು, ಯಾಜಕರು, ಪ್ರವಾದಿಗಳು ಇವರೆಲ್ಲರೂ ನಾಚಿಕೆಗೆ ಈಡಾಗುವರು. ನನ್ನ ಕಡೆಗೆ ಮುಖ ತಿರುಗಿಸದೆ ಬೆನ್ನು ಮಾಡಿದ್ದಾರೆ. ಆದರೆ ಅವರಿಗೆ ಕೇಡು ಸಂಭವಿಸಿದಾಗ ಎದ್ದು ನಮ್ಮನ್ನು ಉದ್ಧರಿಸು ಎಂದು ಮೊರೆ ಇಡುವರು. ಯೆಹೂದವೇ, ನೀನು ನಿರ್ಮಿಸಿಕೊಂಡ ದೇವರುಗಳಲ್ಲೂ ಎಲ್ಲಿ? ನಿನಗೆ ಕೇಡು ಸಂಭವಿಸಿದಾಗ ನಿನ್ನನ್ನು ಉದ್ಧರಿಸಲು ಶಕ್ತರಾದರೂ ಹೇಳಲಿ, ನಿನ್ನ ದೇವರುಗಳು ಎಲ್ಲಿ? ಈ ಪ್ರಶ್ನೆಯನ್ನ ನಾವು ಕಾಣ್ತೇವೆ ಇಲ್ಲಿ. ಕರ್ತನಲ್ಲಿ ಪ್ರಿಯರೇ, ಕಲ್ಲುಗಳಿಗೆ ಅಥವಾ ನಾನು ಸತ್ಯವೇದದಲ್ಲಿರುವಂತ ವಿಗ್ರಹಾರಾಧನೆಯ ಕುರಿತು ಹೇಳ್ತಾ ಇದ್ದೀನಿ. ಯೆರೆಮೀಯನ ಗ್ರಂಥದಲ್ಲಿ ಇಸ್ರಾಯೇಲರ ಆ ಕಾಲದಲ್ಲಿರುವಂತ ಆ ಒಂದು ರೀತಿಯ ಆ ಮೂಢ ಭಕ್ತಿ ಅವರಲ್ಲಿರುವಂತದನ್ನ ಯೆರೆಮೀಯನು ಹೇಳಿದ್ದನ್ನ ನಾವು ಕಾಣ್ತೇವೆ. ಈ ವಿಗ್ರಹಗಳ ಆರಾಧನೆ ಮತ್ತು ಜಾರತ್ವದ ಕುರಿತು ಈಜಬೇಲನ ಒಂದು ಪ್ರಭಾವ ಎಷ್ಟು ಮಟ್ಟಿಗೆ ಬಿತ್ತು ಎಂಬುದನ್ನ ನಾವು ನೋಡುವಾಗ ದಯಮಾಡಿ ಏಲಿಯನ ಕುರಿತು ಸ್ವಲ್ಪ ನಾವು ಧ್ಯಾನಿಸಬೇಕಾಗುತ್ತದೆ. ಏಲಿಯನು ದೇವರಿಂದ ಆರಿಸಲ್ಪಟ್ಟಂತ ಮಹಾಶಕ್ತಿಶಾಲಿ ಪ್ರವಾದಿ, ಎ ಮೈಟಿ ಪ್ರಾಫೆಟ್. ಗಾಡ್ ಹ್ಯಾಸ್ ಚೋಸನ್ ಹಿಮ್. ಮೋಶೆಯನ್ನು ದೇವರು ಸೀನಾಯಿ ಬೆಟ್ಟದಲ್ಲಿ ತನ್ನ ಪ್ರತ್ಯಕ್ಷತೆಯನ್ನು ಪ್ರಕಟಪಡಿಸಿದರೆ, ಏಲಿಯನಿಗೆ ಕರ್ಮೇಲು ಬೆಟ್ಟದಲ್ಲಿ ದೇವರು ತನ್ನ ಪ್ರತ್ಯಕ್ಷತೆಯನ್ನು ದೇವರು ಆತನಿಗೆ ತಿಳಿಸಿದನು. ಏಲಿಯನನ್ನ ಬಹಳ ಬಲವಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ದೇವರ ಬಯಕೆ ಇತ್ತು, ಉಪಯೋಗಿಸಿದರು. ಕರ್ತನ ಆ ಮಾತುಗಳಿಗೆ ಆತನು ವಿಧೇಯನಾಗುತ್ತಿದ್ದನು. ನೋಡ್ರಿ, ಆ ಏಲಿಯನ ಒಂದು ಆ ಶಕ್ತಿಶಾಲಿ ಪ್ರವಾದಿ ಅನ್ನೋದಕ್ಕೆ ವಾಕ್ಯದಲ್ಲಿ ಕೆಲವು ಸಂಗತಿಗಳನ್ನ ನೋಡ್ತೀವಿ. ಮೊಟ್ಟ ಮೊದಲನೇದಾಗಿ ದ ಪವರ್ ಆಫ್ ಏಲಿಯಾ, ಏಲಿಯನ ಶಕ್ತಿ ಏನೆಂಬುದನ್ನು ನೋಡುವಾಗ ಮೊದಲನೇ ಅರಸರ ಗ್ರಂಥ
17ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡ್ತೀವಿ. ಮೊದಲನೇ ಅರಸರ ಗ್ರಂಥ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 17 ವರ್ಸ್ 1. ಫಸ್ಟ್ ಕಿಂಗ್ಸ್ ಚಾಪ್ಟರ್ 17 ವರ್ಸ್ 1. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬುವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. What a great power that God has assigned to Elijah. ಏಲಿಯನಿಗೆ ದೇವರು ಕೊಟ್ಟಂತ ಕಮಾಂಡ್ ಓವರ್ ಹಿಸ್ ಓನ್ ಕ್ರಿಯೇಷನ್. ಸೃಷ್ಟಿಯೇ ಪ್ರತಿಧ್ವನಿಸುವ, ಸೃಷ್ಟಿಗೆ ಪ್ರತಿಕ್ರಿಯಿಸುವಂತ ರೀತಿನಲ್ಲಿ ಈತನನ್ನು ನೆಲೆಸಿದ್ದಾನೆ. ನೋಡ್ರಿ, ಒಬ್ಬ ಸಾಮಾನ್ಯ ಪ್ರವಾದಿ. ಏಲಿಯನು ನಮ್ಮಂತೆ ಇರುವ ಒಬ್ಬ ಸಾಮಾನ್ಯ ನರಮನುಷ್ಯನು. ಗಾಡ್ ಎಂಪವರ್ಡ್ ಹಿಮ್ ಸೋ ಮಚ್. ಅಲ್ಲಿ ಗಮನಿಸ್ತೇವೆ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿ ಎಂಬುವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರ ಆದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಇರುವುದಿಲ್ಲ. ಮಳೆ ಬರುವುದಿಲ್ಲ. ಆಹಾಬನೇ ತಿಳಿದುಕೋ, ನಾನು ಹೇಳುವವರೆಗೂ ಆಕಾಶ ತೆರೆಯಲ್ಪಡುವುದಿಲ್ಲ, ಮಳೆ ಬರುವುದಿಲ್ಲ ಎಂಬುದಾಗಿ ಹೇಳಿದ ಎ ಮೈಟಿ ಪ್ರಾಫಿಟ್. ಮತ್ತೆ ನಾವು ಮುಂದಕ್ಕೆ ನೋಡುವಾಗ ಏಲಿಯ ಎಷ್ಟಾಗಿ ದೇವರಿಗೆ ಇಂಟಿಮೇಟ್ ಆಗಿದ್ದಾನೆ, ಎಷ್ಟು ಹತ್ತಿರವಾಗಿದ್ದಾನೆ ಎಂಬುದನ್ನು ನಾವು ಗಮನಿಸಿ ನೋಡ್ತೇವೆ. ಆತ ಬಹಳ ಸಮೀಪವಾಗಿದ್ದಂಥವನು. ಹೇಳ್ತಾ ಹೋಗ್ತಾನೆ 2-3 ವಚನಗಳಲ್ಲಿ, ಅದೇ ಅಧ್ಯಾಯ. ತರುವಾಯ ಯೆಹೋವನ ಏಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ ಹೊಳೆಯ ಆಚೆಯಲ್ಲಿರುವ ಕೆರೀತ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದ. ವೆನ್ ಎ ಪ್ರಾಫಿಟ್ ಈಸ್ ಅಂಡರ್ ದ ವಿಲ್ ಆಫ್ ಗಾಡ್, ಒಬ್ಬ ಮನುಷ್ಯನು ದೇವರ ಚಿತ್ತದಲ್ಲಿ ಇರುವುದಾದ್ರೆ ಅವನು ಎಲ್ಲಿಗೆ ಹೋದ್ರೂ ಸರಿ, ಅಲ್ಲಿಗೆ ದೇವರು ಆಹಾರವನ್ನು ಸರಬರಾಜು ಮಾಡು. ದೈಹಿಕ ಆಹಾರವನ್ನು ಕೂಡ ಚಿಂತಿಸಿ, ಕಾಗೆಗಳ ಮೂಲಕ ಅಲ್ಲಿಗೆ ಆಹಾರ ಹೋಗುವಂಥದ್ದು. ಬಟ್ ಅತ್ಯಂತ ದುರಂತದ ಸಂಗತಿ ಏನಂದ್ರೆ, ದಿಸ್ ಮೈಟಿ ಪ್ರಾಫಿಟ್, ಇಂಥ ಒಬ್ಬ ಶಕ್ತಿಶಾಲಿ ಪ್ರವಾದಿ, he had fallen prey to the words of this lady. ಇಸಬೇಲಳ ಮಾತಿಗೆ ಭಯಪಟ್ಟು ಹೋದನು. ದೇವರ ಒಂದು ಯೋಜನೆ ಏನಿದೆ, ಆ ಯೋಜನೆಯನ್ನು ಮೊಟಕುಗೊಳಿಸಿದನು. ಇದು ಬಹಳ ಗಂಭೀರವಾದಂತಹ ಒಂದು ಆಲೋಚನೆ. ದ ವೇ ಹೌ ವಿ ನೀಡ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಎಷ್ಟು ಶಕ್ತಿಶಾಲಿ ಪ್ರವಾದಿ ಆದವನು, ದೇವರಿಂದ ಅಂತ ಒಂದು ಶಕ್ತಿಯನ್ನು ಹೊಂದಿದಂಥವನು. ಆದರೆ ಆತ ಯಾವ ರೀತಿ ಭಯ ಪಡ್ತಾನೆ ಈ ಯೆಜಬೇಲಳಿಗೆ, ಇದು ಇವತ್ತು ನಾವು ಗ್ರಹಿಸಿಕೊಳ್ಳಬೇಕಾಗಿರುವಂತಹದ್ದು. ಯೆಜಬೇಲಳು ಎಂಬುದಾಗಿ ಹೇಳುವಾಗ ದೈವ ಸೇವಕರನ್ನ ಹಿಂಸಿಸುವಂತವಳು. ಆ ಕಾಲದಲ್ಲಿ ಇದ್ದಳು, ಈ ಕಾಲದಲ್ಲಿಯೂ ಕೂಡ ಸೇವೆ ಮಾಡುವವರ ಮೇಲೆ ಅಥವಾ ದೈವ ಸೇವೆಯಲ್ಲಿ ಮುಂದಕ್ಕೆ ಹೋಗುವಾಗ ಸಾಕಷ್ಟು ಆತಂಕಗಳು ಬರುವಂತದ್ದು ಈ ದುಷ್ಟಶಕ್ತಿಯ ಪ್ರೇರಣೆಗಳಿಂದಲೇ. ಅದು ಥಿಯೋತೈರ ಸಭೆಯಲ್ಲಿ ನಡೆದಿರುವಂತದ್ದು. ತಡೆಯಲಿಲ್ಲ. ಆ ಒಂದು ತಡೆಯಬೇಕಾದ ರೀತಿಯಲ್ಲಿ ತಡೆಯಲಿಲ್ಲ. ಸೊ ಹಾಗಾದ್ರೆ ಏನು ಮಾಡಿದಳು, ಏನು ಹಿಂಸೆ ನೀಡಿದಳು ಈ ಒಂದು ಸ್ತ್ರೀ ಆದ ಯೆಜಬೇಲಳು? ದಯಮಾಡಿ ನೋಡ್ರಿ, ಮೊದಲನೇ ಅರಸರ ಗ್ರಂಥ 18ನೇ ಅಧ್ಯಾಯ 4ನೇ ವಚನ.
ಬ್ರಾಕೆಟ್ ನಲ್ಲಿದೆ ಕನ್ನಡ ಬೈಬಲ್ ಅಲ್ಲಿ. ಇಜಬೇಲಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ಯೆಹೋವನಲ್ಲಿ ಬಹು ಭಯಭಕ್ತಿಯುಳ್ಳವನಾದ ಆ ಓಬದ್ಯನನ್ನು 100 ಮಂದಿ ಪ್ರವಾದಿಗಳನ್ನು ತೆಗೆದುಕೊಂಡು ಅವರನ್ನು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟಳು. ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದಳು. ಸಾಕುತ್ತಿದ್ದನ್ನು ಗಮನಿಸ್ಬೇಕಿಲ್ಲಿ, ಸ್ತ್ರೀಲಿಂಗ ಇಲ್ಲ ಪುಲ್ಲಿಂಗ. ಇಲ್ಲಿ ಯಾರು? ಓಬದ್ಯನು 100 ಮಂದಿ ಪ್ರವಾದಿಗಳನ್ನು ಆತನು 50 ಮಂದಿಯನ್ನಾಗಿ ಗವಿಗಳಲ್ಲಿಟ್ಟು ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕ್ತಿದ್ದನು. ಯಾಕಂದ್ರೆ ಈ ಇಜಬೇಲಳು ಆ ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿದ್ದನು. ಆ ಸಂದರ್ಭದಲ್ಲಿ ಈ ಓಬದ್ಯನು ಅವರನ್ನ ಪ್ರವಾದಿಗಳನ್ನ ಸಾಕುತ್ತಿದ್ದನು, ಅವನು ಪ್ರೊಟೆಕ್ಟ್ ಮಾಡ್ತಾ ಇದ್ದನು. ದೇವರ ಆತ್ಮಗೆ ಆ ಒಂದು ಅವಕಾಶವನ್ನು ಕೊಟ್ಟಿದ್ದನು. ಹಾಗೆ 7ನೇ ವಚನಕ್ಕೆ ಬಂದಾಗ, ಓಬದ್ಯನು ಪ್ರಯಾಣ ಮಾಡುತ್ತಿರುವಾಗ ಎಲಿಯನು ಪಕ್ಕನೆ ಅವನಿಗೆ ಎದುರಾದನು. ಓಬದ್ಯನು ಅವನ ಗುರುತು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ನನ್ನ ಸ್ವಾಮಿಯಾದ ಎಲಿಯನೋ ಎಂದು ಕೇಳಲು ಆಗ ಒಂದು ಮಾತನ್ನ ಹೇಳಿ ಕಳಿಸ್ತಾನೆ. ಇದನ್ನ ನಾವು ಸಮಯ ಇದ್ದಾಗ ಸಂಪೂರ್ಣವಾಗಿ ಈ ಅಧ್ಯಾಯವನ್ನು ಓದುವುದಾದರೆ ನಮಗೆ ಏಲಿಯನ ಮನಸ್ಥಿತಿ, ಇಜಬೇಲಳ ಒಂದು ವರ್ತನೆ, ಇಜಬೇಲಳ ಒಂದು ದುಷ್ಪ್ರವರ್ತನೆ, ದೇವರ ಸೇವೆಯನ್ನು ನಡೆಸುವರ ಮೇಲೆ, ದೇವರ ನಿಯಾಮಕದ ಮೇಲೆ, ದೇವರ ಒಂದು ಕಾರ್ಯಗಳ ಮೇಲೆ ಈ ದುಷ್ಟಶಕ್ತಿ ಎಷ್ಟಾಗಿ ಪ್ರಬಲವಾಗಿ ಕಾರ್ಯ ಮಾಡ್ತಿತ್ತು ಎಂಬುದನ್ನು ನೋಡಿ ಒಂದು ಮಾತನ್ನ ಹೇಳ್ತಾನೆ. ಓಬದ್ಯನು ಆಹಾಬನು ಅರಸನು. ಆಹಾಬ ಅಂತ ಹೇಳಿದ್ರೆ ದೇವರನ್ನ ಪ್ರೀತಿಸಿದವನು ಅಂತ ಅರ್ಥ ಆ ಹೆಸರಿಗೆ. ಆದರೆ ಆಹಾಬನು ನಿಜವಾಗಿಯೂ ದೇವರನ್ನ ಪ್ರೀತಿಸಲಿಲ್ಲ. ತನ್ನ ಹೆಂಡತಿಯನ್ನು ಪ್ರೀತಿಸಿದವನು. ತನ್ನ ಹೆಂಡತಿಯ ಮಾತನ್ನು ಕೇಳಿ ವಿಗ್ರಹಾರಾಧನೆ ಮಾಡಿದವನು. ತನ್ನ ಹೆಂಡತಿಯನ್ನೇ ಪ್ರಮುಖವಾಗಿಟ್ಟುಕೊಂಡು ಆ ಪ್ರಕಾರವಾಗಿ ಆಕೆ ಮಾತಿನಂತೆ ನಡೀತಿರುವಂತವನು. ಈ ಆಹಾಬನು ಏಲಿಯನನ್ನ ಎದುರುಗೊಳ್ಳುತ್ತಾನೆ ಇದೇ ಅಧ್ಯಾಯದಲ್ಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಧ್ಯಾನಿಸುತ್ತಿರುವಂತಹದ್ದು ಥುಯತೈರ ಸಭೆಯಲ್ಲಿರುವಂತ ಪ್ರವಾದಿನಿಯಾದ ಇಜಬೇಲಳು ಎಂಬುದಾಗಿ ಹೇಳುವಾಗ ದ ಎಂಬಾಡಿಮೆಂಟ್ ಆಫ್ ಇಜಬೇಲಳ ಒಂದು ತತ್ವವನ್ನ, ಅವಳ ಸ್ವಭಾವವನ್ನ, ಆಕೆಯ ಒಂದು ಪ್ರವೃತ್ತಿಯನ್ನ ಸತ್ಯವೇದದ ಬೆಳಕಿನಲ್ಲಿನೇ ನಾವು ಗಮನಿಸ್ತಾ ಇದ್ದೇವೆ. ಆಕೆಯ ಗಂಡನಾದ ಆಹಾಬನು ಈಗ ಒಂದು ಮಾತು ಹೇಳ್ತಾನೆ. ಅದೇ 18ನೇ ಅಧ್ಯಾಯ, 1ನೇ ವರ್ಷ 18ನೇ ಅಧ್ಯಾಯ. ಓಬದ್ಯನು ಆಹಾಬನ ಬಳಿಗೆ ಹೋಗಿ ಅವನಿಗೆ ಈ ಮಾತನ್ನು, 16ನೇ ವಚನ, ಈ ಮಾತನ್ನು ತಿಳಿಸಿದನು. ಆಹಾಬನು ಎಲಿಯನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಹೋಗಿ ಅವನನ್ನು ಏಲಿಯನನ್ನು ಕಂಡ ಕೂಡಲೇ ಈ ಅರಸನಾದ ಆಹಾಬನು ಇಜಬೇಲಳ ಗಂಡನು. ಅವನು ಹೇಳಿರುವ ಮಾತು ಎಂತಾದದೆ ನೋಡಿ. ಇಸ್ರಾಯೇಲರಿಗೆ ಆಪತ್ತನ್ನು ಬರಮಾಡಿದವನೇ. ಇದು ಅಲ್ಲಿನ ಮಹಾಪ್ರವಾದಿಯಾದ ಏಲಿಯನನ್ನ ಈ ಆಹಾಬನು, ಈ ಜನದ ಸ್ಯಾಟನಿಕ್ ಎಂಬಾಡಿಮೆಂಟ್, ಇವನು ಅರ್ಥ ಮಾಡಿಕೊಂಡಿರೋದು, ಇವನು ಹೇಳುತ್ತಿರುವಂತ ಒಂದು ರೀತಿ. ಹೇಗೆ ಹೇಳ್ತಿದ್ದಾನೆ ನೋಡ್ರಿ. ಇಸ್ರಾಯೇಲರಿಗೆ ಆಪತ್ತನ್ನು ಬರಮಾಡಿದವನೇ, ನೀನು ಬಂದಿಯಾ ಅಂದನು. ಅದಕ್ಕೆ ಅವನು, ಏಲಿಯನು, ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ, ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು ನಿನ್ನ ಮನೆಯವರು ಅದಕ್ಕೆ ಕಾರಣರು. This is what happened in the Old Testament, in the first Kings. ಇದು
ಘಟನೆ ನಡೆದು ಹೋಗಿರುವ ಘಟನೆಯಲ್ಲಿ ಆ ಪ್ರವಾದಿಯು ಸರಿಯಾದ ಪ್ರತ್ಯುತ್ತರವನ್ನು ಕೊಡ್ತಾನೆ. ಹಾಗೆ ಆತನು ಚಾಲೆಂಜ್ ಮಾಡ್ತಾ ಅಶೇರು ದೇವತೆಯ ಪ್ರವಾದಿಗಳನ್ನ ಕರ್ಮೇಲ್ ಬೆಟ್ಟದ ತುದಿಗೆ ಕರೆದುಕೊಂಡು ಬಾ ಎಂಬುದಾಗಿ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿದನು. ಗಟ್ಟಿಯಾಗಿ ಜೋರಾಗಿ ಕೂಗೇನು ಪ್ರಾರ್ಥನೆ ಮಾಡಲಿಲ್ಲ, ಆದರೆ ಸರಳವಾಗಿ ಪ್ರಾರ್ಥನೆ ಮಾಡಿದಾಗ ಏಲಿಯನ ಪ್ರಾರ್ಥನೆ ಕೇಳಿ ಆ ದಹನ ಬಲಿ, ಆ ಪಶುವನ್ನ ದಹಿಸಿ ಬಿಟ್ಟಿತು. ಪರಲೋಕದಿಂದ, ಆಕಾಶದಿಂದ ಬೆಂಕಿ ಬಂದು. ಕರ್ತನಲ್ಲಿ ಪ್ರಿಯರೇ, ದಟ್ ಈಸ್ ದ ಬ್ಯೂಟಿ. ನಾವೆಲ್ಲ ಗಮನಿಸಿ ನೋಡ್ತೇವೆ, 38ನೇ ವಚನ, ಅದೇ 18ನೇ ಅಧ್ಯಾಯ 38ನೇ ವಚನ. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಆಗ ಏಲಿಯನು ಅವರಿಗೆ ಮುಂದೆ ನಡೆಯುವಂತದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿ ನಾವು ನೋಡುವಾಗ ಏಲಿಯನು ದೇವರನ್ನ ಹೇಗೆ ಮಹಿಮೆ ಪಡಿಸಿದನೆಂಬುದನ್ನು ನಾವು ಕಾಣ್ತೇವೆ. ಆ ಘಟನೆ ಆಯಿತು. ಅದಾದ ನಂತರ ಮಳೆ ಬರಬೇಕಾಗಿತ್ತು. ಬೆಂಕಿಯು ಬಂತು ಮತ್ತು ಮಳೆ ಬರಬೇಕಾಗಿತ್ತು. ಅದಕ್ಕಾಗಿ ಏಲಿಯನು ಪ್ರಾರ್ಥನೆ ಮಾಡ್ತಾನೆ. ಈ ಎರಡು ವಿಷಯಗಳನ್ನ ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಇಂಥ ಮಹಾನ್ ಪ್ರವಾದಿಯನ್ನು ಕೂಡ ಹೇಗೆ ಯೆಜೆಬೇಲಳು ಅವನ ಒಂದು ಮುಂದಿನ ಪ್ರಾಜೆಕ್ಟ್, ಅವನ ಒಂದು ಮುಂದಿನ ಕಾರ್ಯಾಚರಣೆ, ದೇವರು ನೇಮಿಸಿದ ಕಾರ್ಯ, ಹೋರೇಬಿನಲ್ಲಿ ಆತನು ನಿಂತು ಮಾಡಬೇಕಾಗಿರೋ ಕಾರ್ಯ ಮೊಟಕುಗೊಳಿಸುವ ಹಾಗೆ ಮಾಡಿದ್ಯಾರು? ಈ ಯೆಜೆಬೇಲಳೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ಕಾಣಿಸಿಕೊಂಡ ದೈವ ವಿರೋಧಿ ಆದ ಯೆಜೆಬೇಲಳ ಆತ್ಮ, ಆ ಯೆಜೆಬೇಲಳ ದುರಾತ್ಮ, ಆ ಯೆಜೆಬೇಲಳ ದುಷ್ಟ ಶಕ್ತಿ ಪ್ರಕಟಣೆ ಗ್ರಂಥ ತುಯತೈರ ಸಭೆಯಲ್ಲಿ ಇಲ್ಲಿ ನಾವು ಯೆಜೆಬೇಲಳ ವಿಷಯವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಹಿಂದಿನ ಸಂಗತಿಗಳನ್ನು ನಾವು ನೋಡುವಾಗ we will know the comprehensive understanding of the happenings that have happened in that time. ಏಲಿಯನ ಕಾಲದಲ್ಲಿ ನೋಡ್ರಿ, ಅಲ್ಲಿ ಒಂದು ಮಾತು ಕಾಣ್ತೇವೆ 42ನೇ ವಚನದಲ್ಲಿ. ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಏಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲಿನ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕೆಳಗೆ ನೋಡು ಎಂದು ಆಜ್ಞಾಪಿಸಿದನು. ಹಾಗೆ 7 ಸಾರಿ ಹೋಗಿ ಆ ಸೇವಕನು ನೋಡಿದರೂ ಕೂಡ ಸಮುದ್ರದಲ್ಲಿ ಮಳೆ ಬರುವಂತಹ ಸೂಚನೆ ಕಾಣಲಿಲ್ಲ. ಆ ಸೇವಕನಿಗೆ ಕಾಣಿಸ್ಕೊಳ್ಳಿಲ್ಲ. ಆಗ ಏಲಿಯನು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡ್ರಿ, 44ನೇ ವಚನಕ್ಕೆ ಬಂದಾಗ 7ನೇ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಒಂದು ಚಿಕ್ಕ ಕೈ, ಇಷ್ಟೇ ಕೈ ಸಮುದ್ರದಿಂದ ಎದ್ದು ಬರ್ತಾ ಇದೆ ಅಂತ ಆ ಸೇವಕನು ಏಲಿಯನಿಗೆ ಹೇಳ್ತಾನೆ. ದೀಸ್ ಆರ್ ದ ಥಿಂಗ್ಸ್ ದಟ್ ಹ್ಯಾವ್ ಹ್ಯಾಪೆಂಡ್. ನಡೆದ ಘಟನೆಗಳು ಕರ್ತನಲ್ಲಿ ಪ್ರಿಯರೇ. ಆಗ ಏಲಿಯನು ಅವನಿಗೆ, ನೀನು ಹೋಗಿ ಆಹಾಬನಿಗೆ ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಅಂದನು. ತುಸು ಹೊತ್ತಿನಲ್ಲಿ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಆಹಾಬನು ರಥದಲ್ಲಿ ಕೂತುಕೊಂಡು ಇಸ್ರೇಲಿಗೆ ಹೋದನು. ಎಕ್ಸ್ಕ್ಯೂಸ್ ಮೀ. ಯೆಹೋವನ ಹಸ್ತವು
ಏಲಿಯನ ಸಂಗಡ ಇದ್ದದ್ದರಿಂದ ಯೆಹೋವನ ಹಸ್ತವು ಏಲಿಯನ ಸಂಗಡ ಇದ್ದದ್ದರಿಂದ ಅವನು ನಡಿಕಟ್ಟುಕೊಂಡು ಆಹಾಬನ ಮುಂದೆ ಓಡುತ್ತಾ ಇಸ್ರೇಲ್ನ ಸೇರಿದನು. ಆತನಿಗಿಂತ ಮುಂಚಿತವಾಗಿ ದೇವರಾತ್ಮನು ಕರೆದೋದನು. ಪ್ರಿಯರೇ, ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ಎಲೈಜಾ. ಏಲಿಯನ ಮಹಾಶಕ್ತಿ ದೇವರಾತ್ಮನಿಂದ ಆತನು ಮಾಡಿರುವಂತಹ ಆ ಮಹತ್ ಕಾರ್ಯ ಅದು. ಬೆಂಕಿ ಆಕಾಶದಿಂದ ಬಂತು, ಸಮುದ್ರದಿಂದ ಚಿಕ್ಕ ಅಂಗೈಯಷ್ಟು ಒಂದು ಮೋಡವು ಬಂತು, ಆ ದೇಶದಲ್ಲೆಲ್ಲ ಮಳೆ ಸುರಿಯಿತು. ಇದು ಯೆಹೋವನೇ ನಿಜವಾದ ದೇವರು ಎಂಬುದಾಗಿ ಸಾಬೀತುಪಡಿಸಲುಗೋಸ್ಕರವಾಗಿ ಯೆಹೋವ ದೇವರು ಏಲಿಯನನ್ನ ಇನ್ನೂ ಉಪಯೋಗಿಸ್ತಾ ಇರಬೇಕಾಗಿದೆ. ಇಸ್ರಾಯೇಲ್ ಜನಾಂಗ ಆಗ ಅವನ ಆಹಾಬನ ಆಳ್ವಿಕೆಯಲ್ಲಿ, ಯೆಜಬೇಲಳ ಒಂದು ಇನ್ಸ್ಪಿರೇಷನ್ ನಲ್ಲಿ, ಅವಳ ಒಂದು ಎನ್ಫೋರ್ಸ್ಮೆಂಟ್ ನಲ್ಲಿ, ಅವಳ ಒಂದು ಇನ್ಫ್ಲೂಯೆನ್ಸ್ ನಲ್ಲಿ ಇಡೀ ರಾಜ್ಯ ವಿಗ್ರಹಾರಾಧನೆ ಎಂಬ ಒಂದು ಮೂಢ ಭಕ್ತಿಗೆ, ದೇವರಿಗೆ ವಿರುದ್ಧವಾಗಿ ಹೋಗುವಾಗ ಬಲವಾದ ಸಾಧನವನ್ನಾಗಿ ಏಲಿಯನನ್ನು ಉಪಯೋಗಿಸಿಕೊಳ್ಳುತ್ತಿರುವಾಗ, ಕರ್ತನಲ್ಲಿ ಪ್ರಿಯರೇ, ಯೆಜಬೇಲಳು ಯಾವ ರೀತಿ ಏಲಿಯನನ್ನ ದುಃಖಕ್ಕೆ ಒಳಪಡಿಸಿದನು, ಖಿನ್ನನಾದನು. ದಯಮಾಡಿ ನೋಡ್ರಿ, ಮೊದಲ ಅರಸರ ಗ್ರಂಥ 19ನೇ ಅಧ್ಯಾಯ. ಯೆಜಬೇಲಳ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಯೆಜಬೇಲಳ ಕಾರ್ಯಗಳು ಹೇಗೆಂಬುದನ್ನು ನೋಡ್ತಾ ಇದ್ದೇವೆ. 19ನೇ ಅಧ್ಯಾಯ ಮೊದಲನೇ ವಚನ. ಎಲೀಯನು ಎಲ್ಲಾ ಪ್ರವಾದಿಗಳನ್ನು ಓದಿ. ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದನು. ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಆಹಾಬನು ಈಜೆಬೆಲಳಿಗೆ. ಸರಿ, ನಾನು ಓದ್ತೀನಿ. ಏಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು, ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಆಹಾಬನು ಈಜೆಬೆಲಳಿಗೆ ತಿಳಿಸಿದಾಗ, ಆಕೆಯು ಏಲಿಯನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ, ಅಂದ್ರೆ ಏಲಿಯನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಪ್ರಿಯರೇ, ಈ ಮಾತು ಯೆಜಬೇಲಳು ಹೇಳಿ ಕಳಿಸಿದಳು. ಅದರ ಪರಿಣಾಮ ನೋಡ್ರಿ, 3ನೇ ವಚನದಲ್ಲಿ, ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೇರ್ಷೆಬಕ್ಕೆ ಬಂದು, ಅದು ಮುಂದುವರೆದ ಭಾಗ ನಾವು ನಂತರ ಧ್ಯಾನಿಸೋಣ. ಇಂಥ ಮಹಾನ್ ಪ್ರವಾದಿ ಆಕಾಶಕ್ಕೆ ಆಜ್ಞೆ ಕೊಡುವವರೆಗೂ ಮಳೆ ಬರುವುದಿಲ್ಲ. ಪ್ರಾರ್ಥನೆ ಮಾಡಿದಾಗ ಬೆಂಕಿಯು ಆಕಾಶದಿಂದ ಬಂತು. ಕೆರೀತು ಕಣಿವೆಯಲ್ಲಿದ್ದಾಗ ಕಾಗೆಗಳು ಆಹಾರವನ್ನ ಸರಬರಾಜು ಮಾಡಿದವು. ಇಂತಹ ಮಹಾನ್ ವ್ಯಕ್ತಿ, ದೇವರನ್ನು ಅವಲಂಬಿಸಿದಾತನು ಈ ಇಜಬೇಲಳ ಒಂದು ಮಾತಿಗೆ ಪ್ರಾಣ ರಕ್ಷಣೆಗಾಗಿ ಓಡಬೇಕಾಗೈತೆ. ಇಜಬೇಲಳ ದುಷ್ಟ ಶಕ್ತಿ, ದ ಈವಿಲ್ ಸ್ಪಿರಿಟ್, ಚೋಸನ್ ಪ್ರಾಫೆಟ್, ಎಂತ ಆರಿಸಲ್ಪಟ್ಟ ಪ್ರವಾದಿ. ಆದರೂ ಕೂಡ ಈ ಇಜಬೇಲಳ ಒಂದು ಆ ಮಾತಿಗೆ ಏನ್ ನಡೀತು, ಇಜಬೇಲಳು ಎಷ್ಟು ಅಪಾಯಕಾರಿ. ಅದಕ್ಕಾಗಿಯೇ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಆ ಇಜಬೇಲಳ ಬೋಧನೆಯ ಪ್ರಯುಕ್ತ ಭಯಾನಕವಾದಂತ ತೀರ್ಪು ಕೊಡುವಂಥದ್ದನ್ನ ನಾವು ನಂತರ ಭಾಗದಲ್ಲಿ ನೋಡ್ತೇವೆ. 20ನೇ ವಚನ ನಾವಿನ್ನು ಮುಂದುವರಿಸೋಣ, ದೇವರ ಚಿತ್ತವಾದರೆ. ಮುಂದಿನ ಗುರುವಾರ ನಾವು ಸತ್ಯವೇದದಲ್ಲಿ ಇಜಬೇಲಳ ಒಂದು ಏನು ತತ್ವ ಏನಿದೆ, ಅವಳ ಒಂದು ಗುಣಲಕ್ಷಣಗಳೇನಿವೆ, ಆ ಒಂದು ದುಷ್ಟತನದ ಗುಣಲಕ್ಷಣಗಳ ಪರಾಕಾಷ್ಠತೆ ಹೇಗಿದೆ, ಅದಕ್ಕಾಗಿ ದೇವರು ಏನನ್ನು ಎಚ್ಚರಿಕೆಯನ್ನಾಗಿ ಕೊಟ್ಟನೆಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಕಲಿಯುವ ಪ್ರಯತ್ನವನ್ನು ಮಾಡೋಣ. ಈ ಅವಕಾಶ ಕೊಟ್ಟಂತ ಸಭಾ ಹಿರಿಯರಿಗೂ ಮತ್ತು ಕೇಳಿಸ್ಕೊಳ್ತಕ್ಕಂತ ಪ್ರೀತಿಯ ಸಹೋದರ ಸಹೋದರರೆಲ್ಲರಿಗೂ ಕೂಡ
ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.